ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈ ದುರಂತ ಸಂಭವಿಸಿದೆ. ಕೆಲವೊಂದು ಆಕ್ಸಿಡೆಂಟಲ್ ಆದರೂ ಕೂಡ ಇನ್ನ ಕೆಲವೊಂದು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಇನ್ನು ಎಷ್ಟು ಎಕ್ಸ್ಕ್ಯೂಸ್ ಅಂತ ಕೇಳ್ತೀರಾ? ಎಷ್ಟು ಬೇಕು ಎಕ್ಸ್ಕ್ಯೂಸಸ್? ಪ್ರತಿ ಬಾರಿ ನಿರ್ಲಕ್ಷ್ಯ, ಪ್ರತಿ ಬಾರಿ ದುರಂತ ನಡೆಯುತ್ತೆ, ಪ್ರತಿ ಬಾರಿ ನಾವು ತೋರಿಸ್ತೀವಿ ಯಾವಾಗ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ಅಂತ ಪ್ರಶ್ನೆ ಮಾಡ್ತೀವಿ. ಅದಾದ್ಮೇಲೆ ಇನ್ನೊಂದು ದುರಂತ ಆಗೋವರೆಗೂ ಕಾಯ್ಬೇಕು. ಆ ಕ್ಷಣಕ್ಕೆ ಮಾತ್ರ ಸ್ಪಂದಿಸ್ತಾರೆ. ಈಗ ಮುಖ್ಯಮಂತ್ರಿಗಳು ಹೋಗಿದ್ರಲ್ಲ, ಏನ್ರಿ ಮಾಡ್ತಾ ಇದ್ರಿ ಅಂತೆಲ್ಲ ಪ್ರಶ್ನೆ ಮಾಡ್ತಾರಲ್ಲ, ಅದನ್ನೇ ನಿಮ್ಮ ಶಾಸಕರಿಗೂ ಪ್ರಶ್ನೆ ಮಾಡಿ. ಏನು ಮಾಡ್ತಾ ಇದೀಯಪ್ಪ, ಹಿಂದೆ ಮುಂದೆ ತಿರುಗದ್ ಬಿಟ್ಟು ಒಂಚೂರು ನಿಮ್ಮ ಕ್ಷೇತ್ರನೊಂದು ಕೂಡ ಸುತ್ತು ಅಂತ ಹೇಳಬೇಕು, ಅವಾಗ ಸರಿಯಾಗುತ್ತೆ. ಆಡಳಿತ ವರ್ಗದ ನಿರ್ಲಕ್ಷ್ಯಕ್ಕೆ 7 ಮಂದಿ ಸಾವನ್ನಪ್ಪಿದ್ರು. ಶಿಥಿಲಾವಸ್ಥೆ, ಹಳೆಯ ಗೋಡೆಗಳ ತೆರವು ಇಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡಬೇಕು. ಆ ಉತ್ತರ ಸಿಗಲ್ಲ. ಆಟದ ಮೈದಾನಕ್ಕಾಗಿ ಗೋಡೆ ಪಕ್ಕದಲ್ಲಿ ಸುರಿದಿದ್ದಂಥ ಮಣ್ಣು, ಆಟದ ಮೈದಾನಕ್ಕೋಸ್ಕರ ಗೋಡೆ ಪಕ್ಕ ಸುರಿದಿದ್ರು ಮಣ್ಣನ್ನು. ಬೌರಿಂಗ್ ಆಸ್ಪತ್ರೆ ಗೋಡೆ ಮೇಲೆ ಹೆಚ್ಚು ಒತ್ತಡ ಬಿತ್ತ. ಮಳೆ ಸುರಿತಾ ಇದ್ದಂತೆ ಕುಸಿದು ಬಿದ್ದಿರುವಂಥ ತಡೆಗೋಡೆ ಅಲ್ಲ. ಅಕಸ್ಮಾತ್ ಕುಸಿದು ಬಿದ್ದಿರಲಿಲ್ಲ ಅಂದಿದ್ರೆ ಯಾರು ಕೇಳ್ತಾ ಇರಲಿಲ್ಲ. ಬಿರುಕು ಬಿಟ್ಟು ಒಂದು ಯಾರ ಮೇಲಾದ್ರೂ ಗಾಯ ಆಗಿದ್ದಿದ್ರು ಕೂಡ ಕೇಳ್ತಾ ಇರಲ್ಲ. ಅದು ಬಿದ್ದು 7 ಜನ ಸಾವನ್ನಪ್ಪಿದ್ದಕ್ಕೇನೆ ಎಷ್ಟು ಪ್ರಶ್ನೆಗಳು ಬರೋದು. ಎಂಜಿನಿಯರಿಂಗ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿಎಂ. ಇಂಜಿನಿಯರ್ಗೆ ತಗೊಳ್ಳೇಬೇಕಲ್ಲ, ಮಾಧ್ಯಮಗಳೆಲ್ಲ ಇದ್ವು, ಕ್ಯಾಮ್ರಾ ಎಲ್ಲ ಇತ್ತು. ಆನಾದಾಗ ಸಹಜ, ಅದು ಅವ್ರಿಗೆ ಆಕ್ರೋಶ ಬಂದಿದೆ, ಇಲ್ಲ ಅಂತಲ್ಲ. ಬಟ್ ಅದಕ್ಕೂ ಮುಂಚೆನೆ ಏನು ಮಾಡ್ತಾ ಇದ್ರು ಅನ್ನುವಂಥ ಪ್ರಶ್ನೆಯನ್ನ ಈಗಲಾದ್ರೂ ಕೇಳಿ ಬೇರೆಯವ್ರಿಗೆ. ಬೇರೆದನ್ನು ಈಗಲಾದ್ರೂ ಒಂದು ಪಾಠ ಅಂತ ಅಂದ್ಕೊಂಡು ಸರಿ ಮಾಡಿಸಿ. ಸುಮ್ಮನೆ ಕೇಳೋದಲ್ಲ, ಅನುದಾನನೂ ಕೂಡ ಬೇಕಲ್ಲ. ಕೆಡೋದಕ್ಕೂ ಬೇಕು, ಕಟ್ಟೋದಕ್ಕೂ ಬೇಕು. ಮಣ್ಣು ಹಾಕ್ತಾ ಇದ್ರು, ಏನು ಮಾಡ್ತಾ ಇದ್ರಿ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಹೋಗಿರುವಂಥದ್ದು 7 ಜೀವ. ಬೌರಿಂಗ್ ತಡೆಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಒಮ್ಮೆ ನೋಡೋಣ. ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿ ಅಂತ? ಸರ್ ಅವ್ರು ಒಳಗಡೆ ಪ್ರಿಮಿಸಸ್ ಒಳಗಡೆ ಆದ್ರೆ ನೀವು ಹೋಗ್ಬಾರ್ದು ಅಂತ ಇದೆಯಾ, ನೋಡಬಾರ್ದು ಅಂತ ಇದೆಯೇ? ಕಾರ್ಪೊರೇಷನ್ ಇಂಜಿನಿಯರ್ ನೀವು ಬಂದು ನೀವು ಒಳಗಡೆ ಹೋಗ್ಬಾರ್ದು ಅಂತ ಮಣ್ಣು ಹಾಕ್ತಾ ಇದ್ರು ಅಲ್ಲ, ಆ ಮಣ್ಣು ಹಾಕೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ವ ನಿಮಗೆ? ಬಂದು ಅವ್ರನ್ನೆಲ್ಲ ನೋಡಿದ್ದೇನೆ ನಾನು, ಯಾರು ಮೃತಪಟ್ಟರು ಅವರೆಲ್ಲ ನೋಡಿದ್ದೇನೆ. ಇವರಲ್ಲಿ ಎಲ್ಲ ನಮ್ಮ ಲೋಕಲ್ ವೆಂಡರ್ಸು 4 ಜನ ಇದ್ದಾರೆ, 2 ಕೇರಳವರಿದ್ದಾರೆ. ಎಲ್ಲೆಲ್ಲಿ ರೀತಿ ವೀಕ್ ಬಿಲ್ಡಿಂಗ್ಸ್ ಇದೆ ಅಂತೇಳಿ ಬಹಳ ಜಾಗೃತಿಯಿಂದ ಇರಬೇಕು. ನಾನೆಲ್ಲ ಸರಿ ಅಂತ ನಾನು ಹೇಳೋದಿಲ್ಲ, ನಾವು ಅದನ್ನು ಜಾಗೃತಿಯಿಂದ ನೋಡ್ಕೊಳ್ಬೇಕಾಯ್ತು. ಇದೆಲ್ಲ ಕ್ರಮದಿಂದ ಇದೇನು ನಾವು ಸಾಧ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಕ್ರಮ ನೆಕ್ಸ್ಟ್ ಪಾಯಿಂಟ್. ನಾನು ಅಧಿಕಾರಿ ಮೇಲೆ ಎಡವಟ್ಟು ಅಂತ ಯಾಕೆ ಹೇಳ್ತೀನಿ? ಅಧಿಕಾರಿಗಳದ್ದೇನು ಎಡವಟ್ಟು ಇಲ್ಲ ಇದು. ಯಾವ ಕಾರಣಕ್ಕೆ ಗೋಡೆ, ತಡೆಗೋಡೆ ಅಂದರೆ ತಡೆಗೋಡೆ, ಅದರಿಂದ ಮೇಲೆ ಏನಾದರೂ ಅದಕ್ಕೆ ಪ್ರೆಷರ್ ಇತ್ತಾ, ಬೇರೆ ಏನಾದರೂ ಒಳಗಡೆ ಆ್ಯಕ್ಟಿವಿಟಿ ನಡೀತಾ ಇತ್ತಾ? ಯಾಕಂದರೆ ಅಲ್ಲಿ ಗಿಡ ನೀಡಬೇಕು ಅಂತಲೂ ಹಳ್ಳಗಳನ್ನು ತೊಡೆದಿದ್ದಾರೆ, ಅದರಿಂದ ಏನಾದರೂ ಇದಾಯ್ತಾ ಏನಿದೆ ಅಂತ ಗೊತ್ತಿಲ್ಲ. ಸೊ ಒಂದು ಈ ತನಿಖೆ ಸಂಪೂರ್ಣವಾಗಿ ಆದ ನಂತರ ಯಾರು ನಿರ್ಲಕ್ಷ್ಯ ಇತ್ತು, ಹಾಸ್ಪಿಟಲ್ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಇದ್ರು, ಅವ್ರ ಮೇಲೂ ಕ್ರಮ ಆಗಬೇಕು. ದುರ್ಘಟನೆ ಇವತ್ತು ನಮ್ಮ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಭಾಗದಲ್ಲಿ ಆಗಿದೆ. ಯಾರು ಕುಟುಂಬದವರು 3 ಜನ ಕೇರಳದ ಪ್ರವಾಸ ಬಂದಂಥವರು, ಉಳಿದ 4 ಜನನೂ ಕೂಡ ನಮ್ಮ ಕರ್ನಾಟಕದವರು. ಇದನ್ನು ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು. ಇಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಇಲ್ಲಿ? ಯಾಕಂದರೆ ನಾವು 5 ಕಾರ್ಪೊರೇಷನ್ GBAಗಳನ್ನು ಮಾಡಿಬಿಟ್ಟಿದ್ದೀವಿ.